ಶ್ರೀ ಗುರುಭ್ಯೋ ನಮಃ. ಈಗ 20ನೇ ಸಂಧಿ ಗುಣತಾರತಮ್ಯ ಸಂಧಿ ಅಂತ ಕೊಟ್ಟಿದ್ದಾರೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪತಿಯಾಗಿದ್ದು ಆನಂದವನ್ನ ಕೊಡತಕ್ಕವ ಪರಮಾತ್ಮ ಅಂತ ಅರ್ಥ. ಅಂತ ಪರಮಾತ್ಮ ವೇದ ಮುಖ ಸುಮನಸ ಗಣ ಸಮಾರಾಧಿತ ಪದಾಂಭೋಜ. ವೇದ ಮುಖ ಅಂದ್ರೆ ಬ್ರಹ್ಮದೇವರು, ಬ್ರಹ್ಮದೇವರೇ ಮೊದಲಾದ ಸುಮನಸ್ ಅಂದ್ರೆ ದೇವತೆಗಳು, ದೇವತೆಗಳ ಗಣ ಅಂದ್ರೆ ದೇವತೆಗಳ ಸಮೂಹ, ಅವರಿಂದ ಸಮಾರಾಧಿತ ಪದಾಂಭೋಜ ನಮಸ್ಕರಿಸಲ್ಪಟ್ಟ ಪಾದಗಳುಳ್ಳವನಾದ ಪರಮಾತ್ಮ ಜಗದಂತರ್ ಬಹಿರ್ವ್ಯಾಪ್ತ, ಜಗತ್ತಿನ ಒಳಗೆ ಹೊರಗೆ ಎಲ್ಲ ಕಡೆ ವ್ಯಾಪ್ತನಾಗಿರುವವನು ಅಂತ ಅರ್ಥ. ಮತ್ತು ಗೋಧರ, ಗೋ ಅಂದರೆ ಭೂಮಿ, ಭೂಮಿಯನ್ನ ಧರಿಸಿದವ. ಕೂರ್ಮ ರೂಪದಿಂದ ಪರಮಾತ್ಮ ಇಡೀ ಬ್ರಹ್ಮಾಂಡವನ್ನ ಧರಿಸಿದ್ದಾನೆ. ಫಣಿವರ, ಫಣಿ ಅಂದ್ರೆ ಶೇಷದೇವರು, ಆ ಶೇಷದೇವರೇ ಆತಪತ್ರ ಛತ್ರಿ ಅಂತ ಇರತಕ್ಕವ. ಅಂದ್ರೆ ಶೇಷದೇವರು ತಾವು ಕೃಷ್ಣಾವತಾರದಲ್ಲೇ ನೋಡ್ತೀವಿ, ಶೇಷದೇವರು ಬಂದು ಛತ್ರಿಯಂತೆ ಎಡೆ ಬಿಡಿಸಿ ತಮ್ಮ ಸೇವೆಯನ್ನ ಮಾಡ್ತಾರೆ. ಇನ್ನು ತಿರುಪತಿ ಉತ್ಸವದಲ್ಲಿ ನೋಡ್ತೀವಿ ನೋಡಿ, ಶೇಷವಾಹನ ಅಂತ ನೋಡ್ತೀವಿ ನೋಡಿ, ಆತರ. ಇನ್ನು ನಿಷೇಧ ದೋಷ ವಿಚಿತ್ರ ಕರ್ಮ. ನಿಷೇಧ ಅಂದ್ರೆ ಮಾಡಬಾರದ ಕರ್ಮಗಳು, ದೋಷ ಅಂದ್ರೆ ಪಾಪಗಳನ್ನ ತರತಕ್ಕ ವಿಚಿತ್ರವಾದ ನಾನಾ ವಿಧವಾದ ಕರ್ಮಗಳು, ಸುಬೋಧ ಸುಖಮಯ ಗಾತ್ರ ಅದೆಲ್ಲವೂ ಕೂಡ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ. ನಿಷೇಧ ದೋಷ ವಿಚಿತ್ರ ಕರ್ಮ, ಯಾಕೆ ಪಾಪಿಷ್ಠರಾದವನ್ನ ಆ ಕರ್ಮದಲ್ಲಿ ಪ್ರೇರಣೆ ಮಾಡಬೇಕು, ಅದಕ್ಕಾಗಿ ಎಲ್ಲವನ್ನು ತನ್ನ ವಶದಲ್ಲಿ ಇಟ್ಕೊಂಡ ಪರಮಾತ್ಮ ಸುಬೋಧ ಸುಖಮಯ ಗಾತ್ರ. ಸುಬೋಧ ಅಂದ್ರೆ ಜ್ಞಾನಮಯ ಮತ್ತು ಸುಖಮಯ, ಜ್ಞಾನಮಯ ಆನಂದಮಯ ಗಾತ್ರ ಅಂತಹ ಶರೀರ, ಜ್ಞಾನಾನಂದಮಯವಾದ ಶರೀರ ಉಳ್ಳವನಾದ ಪರಮಾತ್ಮ ಪರಮ ಪವಿತ್ರ ಸುಚರಿತ್ರ, ಪರಮ ಮಂಗಳಕರವಾದ ಉತ್ತಮವಾದ ಚರಿತ್ರೆಗಳನ್ನ ಒಳಗೊಂಡವ. ದೇವರ ಹಿಸ್ಟ್ರಿ, ದೇವರ ಲೈಫ್ ಹಿಸ್ಟ್ರಿ ಅದು ಪರಮ ಮಂಗಳಕರ, ಹಾಗೆ ಅಂತ ಅರ್ಥ. ನಿತ್ಯ ನಿರ್ಮಲ ನಿಗಮ ವೇದ್ಯೋತ್ಪತ್ತಿ ಸ್ಥಿತಿ ಲಯ ದೋಷ ವರ್ಜಿತ ಸ್ತುತ್ಯ ಪೂಜ್ಯ ಪ್ರಸಿದ್ಧ ಮುಕ್ತ ಮುಕ್ತ ಗಣ ಸೇವ್ಯ ಸತ್ಯ ಕಾಮ ಶರಣ್ಯ ಶಾಶ್ವತ ಭೃತ್ಯ ವತ್ಸಲ ಭಯ ನಿವಾರಣ ಅತ್ಯಧಿಕ ಸಂಪ್ರಿಯತಮ ಜಗನ್ನಾಥ ಮಾಂ ಪಾಹಿ. ನಿತ್ಯ ನಿರ್ಮಲ, ಮಲ ಅಂದ್ರೆ ದೋಷಗಳು ಅಂತ ಅರ್ಥ. ನಿತ್ಯದಲ್ಲೂ ಮಲಗಳು ದೋಷಗಳು ಇಲ್ಲದವ ಅಂತ ಅರ್ಥ. ನಿಗಮ ವೇದ್ಯ, ನಿಗಮ ಅಂದ್ರೆ ವೇದಗಳು, ಶಾಸ್ತ್ರಗಳು, ವೇದಾದಿ ಶಾಸ್ತ್ರಗಳಿಂದ ತಿಳಿಯಲು ಯೋಗ್ಯನಾದವ. ದೇವರನ್ನ ಕಣ್ಣಿನಿಂದ ನೋಡೋದು, ಅನುಮಾನದಿಂದ ತಿಳಿಯೋದು, ಇದೆಲ್ಲ ಯಾವುದೂ ಸರಿ ಹೋಗೋದಲ್ಲ, ಸರಿಯಾಗಿ ತಂದುಕೊಡಲ್ಲ. ಶಾಸ್ತ್ರಗಳ ಮೂಲಕವಾಗಿ, ಸಚ್ಚಾಸ್ತ್ರಗಳು ಅಂತ ಏನಿದೆ, ದಾಸರ ಪದಗಳು, ಭಾಗವತಾದಿ ಪುರಾಣಗಳು, ಇವುಗಳ ಮೂಲಕವಾಗಿ ನಾವು ದೇವರನ್ನ ತಿಳಿಯಲು ಸಾಧ್ಯ ಅಂತ ಅರ್ಥ. ಮತ್ತು ಉತ್ಪತ್ತಿ ಸ್ಥಿತಿ ಲಯ ದೋಷ ವರ್ಜಿತ, ಎಷ್ಟು ಚೆನ್ನಾಗಿದೆ ನೋಡಿ ದೇವರ ಗುಣಗಳು. ಉತ್ಪತ್ತಿ ಸ್ಥಿತಿ ಲಯ ಮುಂತಾದ ದೋಷಗಳು ಇಲ್ಲದವ. ಉತ್ಪತ್ತಿ ಸ್ಥಿತಿ ಬೆಳೆಯೋದು ಅಂತ ಅರ್ಥ,
ಲಯ ಸಾಯೋದು, ಹುಟ್ಟು ಸಾವು ಬೆಳೆಯೋದು ಮುಂತಾದ ದೋಷಗಳು ಇಲ್ಲದವ ಅಂತ ಅರ್ಥ. ಮತ್ತು ಸ್ತುತ್ಯ ಪೂಜ್ಯ, ಸ್ತೋತ್ರ ಮಾಡಲು ಯೋಗ್ಯನಾಗಿದ್ದಾನೆ, ಪೂಜಿಸಲು ಯೋಗ್ಯನಾಗಿದ್ದಾನೆ ಅಂತಹ ಪರಮಾತ್ಮ ಪ್ರಸಿದ್ಧ ಸರ್ವಾಂತರ್ಯಾಮಿ ಆದ್ದರಿಂದ ಶಾಸ್ತ್ರಗಳಲ್ಲಿ ಪರಮಾತ್ಮ ಅಂತಾನೆ ಅವನಿಗೆ ಹೆಸರು. ಮುಕ್ತ ಗಣ ಸೇವ್ಯ, ಅಂತಹ ಪರಮಾತ್ಮನನ್ನ ಮುಕ್ತರೂ ಸೇವೆ ಮಾಡ್ತಾರೆ, ಅಮುಕ್ತರು ಅಂದ್ರೆ ಸಂಸಾರ ಅವಸ್ಥೆಯಲ್ಲಿ ಇರತಕ್ಕ ಬ್ರಹ್ಮಾದಿ ದೇವತೆಗಳು ಋಷಿಗಳು ಎಲ್ಲರೂ ಸೇವೆ ಮಾಡ್ತಾರೆ. ಮೋಕ್ಷವನ್ನು ಪಡೆದ ಮೇಲೂ ಸೇವೆ ಮಾಡ್ತಾರೆ. ಈಗಾಗಲೇ ಅನೇಕ ಜನ ಮೋಕ್ಷವನ್ನು ಹೊಂದಿದ್ದಾರೆ, ಅನಂತ ಜೀವರಾಶಿಗಳು, ಅವರೂ ಕೂಡ ಪರಮಾತ್ಮನನ್ನ ಸೇವೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅದರಿಂದ ಮೋಕ್ಷಕ್ಕೆ ಹೋದ ಮೇಲೆ ಏನ್ ಕೆಲಸ, ಅಡಿಗೆ ಊಟ ತಿಂಡಿ ನಿದ್ದೆ ಯಾವುದೂ ಇಲ್ಲ ಅಲ್ಲಿ. ಇನ್ನೇನು ಮತ್ತೆ ದೇವರ ಚಿಂತನೆ ಸ್ತೋತ್ರ ಮಾಡೋದು ಇಷ್ಟೇ. ಅದರಿಂದ ಈಗಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತಾರೆ. ಅಂಥವರಿಗೆ ಮಾತ್ರ ಅದು ಸಿಗ್ತದೆ. ಇನ್ನು ಸತ್ಯಕಾಮ, ದೇವರ ಕಾಮನೆ ಏನಿದೆ, ಸಂಕಲ್ಪ ಏನಿದೆ, ಅದು ಸತ್ಯವಾದದ್ದು. ಅಂದ್ರೆ ದೇವರು ಏನು ಇಚ್ಛೆ ಪಡ್ತಾನೆ ಅದು ನಡೀತದೆ, ಮಿಸ್ ಆಗೋದು ಇಲ್ಲ. ಶಾಶ್ವತ, ದೇವರು ಶಾಶ್ವತವಾಗಿ ಇರತಕ್ಕವನು. ಶರಣ್ಯ, ಶರಣು ಹೋಗಲು ಯೋಗ್ಯನಾದವ. ಭಕ್ತವತ್ಸಲ, ಭಕ್ತರ ಮೇಲೆ ದಯಾಳುವಾಗಿ ಇರತಕ್ಕವನು. ಭಯ ನಿವಾರಣ, ಸಂಸಾರ ಮುಂತಾದ ಭಯವನ್ನ ಪರಿಹಾರ ಮಾಡತಕ್ಕವ. ಅತ್ಯಧಿಕ ಸಂಪ್ರಿಯತಮನು, ಅತ್ಯಧಿಕವಾಗಿ ಪ್ರಿಯ. ಯಾರನ್ನ ಪ್ರೀತಿ ಮಾಡಬೇಕು ಅಂದ್ರೆ ದೇವರನ್ನೇ ಚೆನ್ನಾಗಿ ಪ್ರೀತಿ ಮಾಡಬೇಕು. ದೇವರಷ್ಟು ಪ್ರೀತಿ ದೇವರನ್ನು ಬಿಟ್ಟು ಪ್ರೀತಿ ಮಾಡಲಿಕ್ಕೆ ಯೋಗ್ಯರಾದವರಂತೂ ಯಾರೂ ಇಲ್ಲ ಇಲ್ಲಿ. ದೇವರಿದ್ದದ್ದಕ್ಕೆ ನಾವು ಎಲ್ಲರನ್ನ ಪ್ರೀತಿ ಮಾಡ್ತೀವಿ ಅಷ್ಟೆ. ಅದು ದೇವರ ಅನುಗ್ರಹ. ಅದು ಕೂಡ ಇಂಥ ಜಗನ್ನಾಥ, ಜಗತ್ತಿಗೆ ಒಡೆಯನಾದ ಪರಮಾತ್ಮ ಮಾಂ ಪಾಹಿ, ಹೇ ಪರಮಾತ್ಮ ಸಂಬೋಧನ, ಹೇ ಜಗನ್ನಾಥ ಮಾಂ ಪಾಹಿ, ನನ್ನನ್ನ ಕಾಪಾಡು ಹಾಗೆ ಅಂತ. ಪರಮ ಪುರುಷನ ರೂಪ ಗುಣವನು ಸರಿಸಿ ಕಾಂಬಳು, ಪ್ರಬಹದಂತದಿ ನಿರುಪಮಳು, ನಿರ್ದುಷ್ಟ ಸುಖ ಸಂಪೂರ್ಣ ವೆನಿಸುವಳು. ಹರಿಗೆ ಧಾಮತ್ರಯವೆನಿಸಿ ಆಭರಣ ವಸನಾಯುಧಗಳಾಗಿ ಧರಿಗಳನ್ನು ಸಂಹರಿಸುವಳು, ಅಕ್ಷರಳಿನಿಸಿಕೊಂಡು. ಇಲ್ಲಿ ಎಷ್ಟು ಸುಂದರವಾಗಿ ಲಕ್ಷ್ಮೀದೇವಿಯ ಮಹಿಮೆಯನ್ನು ಹೇಳ್ತಾರೆ ನೋಡಿ. ಲಕ್ಷ್ಮೀದೇವಿಗೆ ಭಾರಿ ಸಂತೋಷ ಕೊಡತಕ್ಕ ಪದ್ಯ ಇದು. ಯಾಕೆ? ಲಕ್ಷ್ಮೀದೇವಿಗೆ ಲಕ್ಷ್ಮಿಯನ್ನ ಕೊಂಡಾಡಿದರೆ ಅಷ್ಟು ಸಂತೋಷ ಆಗೋದಿಲ್ಲವಂತೆ. ನಿನ್ನ ಪತಿಯಾದ ಪರಮಾತ್ಮ ಹೀಗಿದ್ದಾನೆ ಅಂತ ಕೊಂಡಾಡಿದರೆ, ಅಂಥ ಪರಮಾತ್ಮನ ಮಡದಿ ನೀನು ಅಂತ ಹೇಳಿದರೆ ಲಕ್ಷ್ಮಿಗೆ ಭಾರಿ ಸಂತೋಷ ಅಂತ ಹೇಳ್ತಾರೆ ನೋಡಿ. ಪರಮ ಪುರುಷನ ರೂಪ ಗುಣವನು ಅರಸಿ ಪ್ರವಹದಂತದಿ ಕಾಂಬಳು. ಪರಮಾತ್ಮನ ಗುಣಗಳನ್ನ ಲಕ್ಷ್ಮೀದೇವಿ ಹೆಂಗ್ ಕಾಣ್ತಾಳೆ ಹಾಗೆ ಅಂದ್ರೆ ನೋಡಿ, ಅದಕ್ಕೆ ಪರಮ ಪುರುಷ ಅಂದ್ರೆ ಪುರುಷರಲ್ಲಿ ಉತ್ತಮ ಅಂತ ಅರ್ಥ. ಇಬ್ಬರು ಪುರುಷರಿದ್ದಾರೆ, ಕ್ಷರ ಪುರುಷರು ಅಕ್ಷರ ಪುರುಷರು ಅಂತ. ಅಂದ್ರೆ ದೇಹನಾಶ ಉಳ್ಳವರು ಕ್ಷರ ಪುರುಷರು. ಬ್ರಹ್ಮಾದಿ ಸಕಲ ದೇವತೆಗಳು ಕೂಡ ಕ್ಷರ ಪುರುಷರೇ. ಯಾಕೆ? ಪ್ರಳಯ ಕಾಲದಲ್ಲಿ ಎಲ್ಲರ ಶರೀರವು ನಾಶವಾಗ್ತದೆ. ಅವರು ಒಂದು ಗುಂಪು. ಇನ್ನೊಂದು ಶರೀರ ನಾಶ ಇಲ್ಲದವರು. ಎಷ್ಟು ಜನ ಇದ್ದಾರೆ? ಒಬ್ರೆ. ಯಾರದು? ಲಕ್ಷ್ಮಿ. ಕ್ಷರಪುರುಷರು ಬ್ರಹ್ಮಾದಿ ಸಕಲ ಜೀವರು, ಅಕ್ಷರ ಪುರುಷರು ಲಕ್ಷ್ಮಿ. ಪರಮಾತ್ಮ ಅವರ ಶರೀರಕ್ಕೆ ನಾಶ ಇಲ್ಲ, ನಿತ್ಯ ಮುಕ್ತರವರು. ಇನ್ನು ಪರಮಾತ್ಮ ಇವರಿಬ್ಬರಿಗಿಂತಲೂ ಉತ್ತಮ. ಅದರಿಂದ ದೇವರಿಗೆ ಪುರುಷೋತ್ತಮ ಅಂತ ಹೆಸರು. ಕ್ಷರ ಪುರುಷರು ಅಕ್ಷರ ಪುರುಷರು ಇವರಿಬ್ಬರಿಗಿಂತಲೂ ಉತ್ತಮನಾದ್ದರಿಂದ ಅವನಿಗೆ ಪುರುಷೋತ್ತಮ ಅಂತ. ಅಂತ ಪರಮ ಪುರುಷನ ರೂಪ ಗುಣವನ್ನು ಅರಸಿ, ಅನಂತಾನಂತ ಗುಣಗಳನ್ನು ಅರಸಿ ಪಟ್ಟದರಸಿಯಾದ ರಮಾದೇವಿ ಪ್ರವಾಹದಂತದಿ ಕಾಂಬಳು. ಅಂದ್ರೆ ಒಂದು ನದಿ ಪ್ರವಾಹ ಹೋಗ್ತಾ ಇತ್ತು ನೋಡಿ, ಅದೇನಾಗ್ತದೆ, ಒಂದ್ಸಾರಿ ಹೋದ್ರೆ ಮತ್ತೆ ತಿರ್ಗ ಬರೋದಿಲ್ಲ ನೀರು. ನಮಗೆ ಅದು ಅರ್ಥ ಆಗಬೇಕು ಅಂದ್ರೆ ಆ ಗಂಗೆಯ ಪ್ರವಾಹದ ಮೇಲೆ ಒಂದು ಎಲೆ ಹಾಕಬೇಕು. ಈಗ ಏನಾಯ್ತು, ನೀರಿಗೂ ಎಲೆಗೂ ಸಂಬಂಧ ಬಂತು. ಆ ಎಲೆ ಅಲ್ಲೇ ಇರ್ತದಾ? ಇಲ್ಲ ನೋಡಿ, ನೀರು ಹೋಗ್ತಾ ಇರ್ತದೆ ನೋಡಿ. ಅದೇ ತರ ಎಲೆ, ಅದು ನಮ್ಗೆ ಹೆಂಗ್ ಕಾಣಿಸ್ತದೆ, ಎಲೆ ಅದ ಮೇಲೆ ಒಂದು ಎಲೆ ಹಾಕಿದ್ರೆ ತೇಲ್ಕೊಂಡು ಹಾಗೆ ಹೋಗ್ತಾ ಇದೆ ನೋಡಿ. ಅದೇ ತರ ಹೋಗ್ತಾ ಇರ್ತವೆ. ಅದೇ ತರ ದೇವರ ಗುಣಗಳು ಅಷ್ಟೇ, ಒಂದಾದ ಮೇಲೆ ಒಂದು ಪ್ರವಾಹದಂತದಿ ದೇವರ ಗುಣಗಳನ್ನ ಹೊಸ ಹೊಸ ಗುಣಗಳು ಕಾಂಬಳು ನೋಡ್ತಾ ಇರ್ತಾಳೆ. ನಿರುಪಮಳು, ಆ ಲಕ್ಷ್ಮೀದೇವಿಗೆ ಸರಿಸಾಟಿ ಯಾರಿದ್ದಾರೆ
ನೋಡಿ, ಈಗನೂ ನೋಡಿದ್ದೀವಿ, ಆ ಲಕ್ಷ್ಮೀದೇವಿಯ ಶರೀರಕ್ಕೆ ನಾಶ ಇಲ್ಲ. ಅಂಥ ಕ್ಷರಪುರುಷಲಾಗಿ ಇರತಕ್ಕವಳು, ಅಕ್ಷರ ಪುರುಷಲಾಗಿ ಇರತಕ್ಕವಳು, ನಿರುಪಮಳು, ನಿರ್ದುಷ್ಟ ಸುಖ ಸಂಪೂರ್ಣಳೆಣಿಸುವಳು. ಆ ಲಕ್ಷ್ಮೀದೇವಿಯು ಏನಾಗಿದ್ದಾಳೆ? ಯಾವ ದೋಷವೂ ಇಲ್ಲ. ಅಸ್ವಾತಂತ್ರ್ಯ ಎಂಬುದನ್ನು ಕೂಡ ಅದು ದೋಷದಲ್ಲಿ ಪರಿಗಣನೆ ಮಾಡ್ತಾರೆ, ಆದರೆ ವಿವಕ್ಷ ಇದೆ. ದೋಷ ಇಲ್ಲ ಅಂತಲೂ ಹೇಳುವ, ಯಾಕಂದ್ರೆ ಅವಳಿಗೆ ಪ್ರಾಕೃತ ಶರೀರದ ಸಂಬಂಧ ಇಲ್ಲ, ಅಂತಹ ದೋಷಗಳು ಇಲ್ಲವೇ ಇಲ್ಲ ಅವಳಿಗೆ. ಮತ್ತು ಸುಖ ಸಂಪೂರ್ಣಲೆನಿಸುವಳು ಅಂತ ಅರ್ಥ. ಸುಖಪೂರ್ಣಲಾಗಿದ್ದಾಳೆ ಅವಳು ಕೂಡ, ನಿತ್ಯ ಮುಕ್ತರೇ ಅವಳು ಕೂಡ, ನಿತ್ಯ ಮುಕ್ತರು. ಶ್ರೀಹರಿಗೆ ಧಾಮತ್ರಯವೆನಿಸಿ ಎಷ್ಟು ಸೇವೆ ಮಾಡ್ತಾರಂದ್ರೆ, ಪರಮಾತ್ಮನ ಧಾಮ, ಪರಮಾತ್ಮನ ಮನೆ ಯಾವುದು? ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಆ 3 ಮನೆಯ ರೂಪದಲ್ಲಿ ತಾನೇ ಇದ್ದಾಳಂತೆ. ಅಂದ್ರೆ ಎಷ್ಟು ಈ ಸೇವೆ ಊಹೆ ಮಾಡಲಿಕ್ಕೂ ಅಸಾಧ್ಯ. ನಾವು ದೇವರಿಗೆ ಮನೆ ಬೇಕಾದ್ರೆ ಕಟ್ಟಿಸ್ಬೋದು, ಇಟ್ಟಿಗೆ ಕಲ್ಲು ಇಟ್ಕೊಂಡು. ಆದರೆ ನಾವೇ ಇಟ್ಟಿಗೆ ಕಲ್ಲಾಗಿ ಮನೆ ಕಟ್ಟಲಿಕ್ಕೆ ಸಾಧ್ಯನಾ? ಆಗೋದಿಲ್ಲ ನೋಡಿ. ಆದರೆ ಲಕ್ಷ್ಮೀದೇವಿ ಹಾಗಿಲ್ಲ. ಶುದ್ಧ ಸತ್ವ ಅಂತ ಕರೀತಾರೆ. ಶುದ್ಧ ಸತ್ವರಾಗಿ ತಾವೇ ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ಅದಕ್ಕೆ ಆ ಮನೆ ನಿತ್ಯ ಮನೆ, ಆ ಮನೆಯೂ ನಿತ್ಯ ಇದ್ದು. ಅಷ್ಟು ಮಾತ್ರ ಅಲ್ಲ, ಆಭರಣ ವಚನಾಯುಧಗಳಾಗಿ, ವಸನ ಇರಬೇಕು. ಆಭರಣ ಅಂದ್ರೆ ದೇವರು ಧರಿಸಿದ ಆಭರಣ, ಅದೆಲ್ಲವೂ ಕೂಡ ಲಕ್ಷ್ಮೀ ಇದೆ. ಅದು ದೇವರ ಮೈ ಮೇಲೆ ಏನೇನು ಆಭರಣ ಇದೆ ಅದೆಲ್ಲವೂ ಲಕ್ಷ್ಮಿಯೇ ತಾನಾಗಿ ಇದ್ದಾಳೆ. ಬೇರೆಯವರಿಗೆ ಅವಕಾಶನೇ ಕೊಡೋದಿಲ್ಲ. ಹೇಗೆ ಸಾಧ್ಯ ಹೇಳಿ? ಅಂತಹ ಉತ್ತಮ ಗುಣಪೂರ್ಣನಾದ ಪರಮಾತ್ಮನಿಗೆ ನಾವು ಬೇಕಾದ್ರೆ ಮಾಡ್ಬೋದು. ಮನೆ ಕೆಲಸ ಆಗೋದಿಲ್ಲ ಅಂತ ಬೇರೆಯವ್ರನ್ನ ಕರೆಸಿ ಮನೆ ಕೆಲಸ ಅಂತ ಮಾಡಿಸ್ಕೋತೀವಿ. ಆದರೆ ಲಕ್ಷ್ಮೀದೇವಿ ಹಾಗಿಲ್ಲ. ಪರಮಾತ್ಮನ ಮನೆ ಕಸ ಗುಡಿಸೋದು ಎಲ್ಲವನ್ನು ತಾನೇ ಮಾಡ್ತಾಳೆ. ಅದೇ ತರ ಪರಮಾತ್ಮನ ಆಭರಣಗಳು ಕೂಡ ತಾನೇ ಆಗಿದ್ದು, ಆಯುಧಗಳು ಶಂಖ, ಚಕ್ರ, ಗದಾ, ಪದ್ಮ ಅಂತ ಏನು ಆಯುಧ ಇದೆ ಎಲ್ಲವೂ ಕೂಡ ಲಕ್ಷ್ಮೀದೇ ರೂಪ, ಪರಮಾತ್ಮನದ್ದೇ ರೂಪ. ಅದು ಪರಮಾತ್ಮನ ರೂಪದ ಮೇಲೆ ಒಂದು ಆವರಣ, ಲಕ್ಷ್ಮಿಯ ಆವರಣ ಇದೆ. ಅನೇಕ ದೇವತೆಗಳ ಆವರಣ ಇದೆ ಆ ಆಯುಧಗಳಲ್ಲಿ. ಮುಖ್ಯವಾಗಿ ಅದು ಪರಮಾತ್ಮನದ್ದೇ ರೂಪ. ದೇವರಿಗೂ ದೇವರ ಆಯುಧಕ್ಕೂ ಭೇದ ಇಲ್ಲ. ದೇವರೇ ಚಕ್ರ ರೂಪದಲ್ಲಿ ಇರೋದು, ದೇವರೇ ಶಂಖ ರೂಪದಲ್ಲಿ ಇರೋದು. ಅದರ ಮೇಲೆ ಆವರಣ ರೂಪದಲ್ಲಿ ಫಸ್ಟ್ ಆವರಣ ಅಂದ್ರೆ ಲಕ್ಷ್ಮೀ ಇದೆ. ತಾನೇ ದೇವರನ್ನ ಬಚ್ಚಿ ಇಟ್ಕೊಂಡು ಇದ್ದಾಳೆ ಅವಳು. ಅಂಥ ಆಭರಣ, ವಸನ, ದೇವರು ಧರಿಸುವ ಬಟ್ಟೆ ಎಲ್ಲವೂ ಕೂಡ ಲಕ್ಷ್ಮೀ ಆಗಿದ್ದಾರೆ. ಅಂಥ ಲಕ್ಷ್ಮೀದೇವಿ ಅಕ್ಷರಳೆನಿಸಿಕೊಂಡು, ಅವಳಿಗೆ ನಾಶಾಂಬಾಧೆ ಇಲ್ಲ, ಅದರಿಂದ ಅವರಿಗೆ ಅಕ್ಷರ ಅಂತ ಹೆಸರು. ಅಕ್ಷರ ಎನ್ನುವ ಹೆಸರಿನಿಂದ ಅರಿಗಳನ್ನೇ ಸಂಹರಿಸುವಳು. ಯಾರ್ಯಾರು ಶತ್ರುಗಳು ಅಂತ ಇದ್ದಾರೆ ಎಲ್ಲರನ್ನು ಕೂಡ ಸಂಹಾರ ಮಾಡತಕ್ಕ ಸಾಮರ್ಥ್ಯವನ್ನ ಪರಮಾತ್ಮನ ದಯೆಯಿಂದ ಪಡೆದಿದ್ದಾರೆ ಅಂತ ಅರ್ಥ. ಈ ರೀತಿಯಾಗಿ ಲಕ್ಷ್ಮೀದೇವಿಯ ಚಿಂತನೆ ಮಾಡಿದರೆ ಫಲ ಜಾಸ್ತಿ ಇದೆ. ಈತಗಿಂತಾನಂತ ಗುಣದಲ್ಲಿ ಶ್ರೀತರುಣಿ ತಾ ಕಡಿಮೆ ಎನಿಪಳು, ನಿತ್ಯ ಮುಕ್ತಳು, ನಿರ್ವಿಕಾರಳು, ತ್ರಿಗುಣವರ್ಜಿತಳು. ತೊಳೆದ ಪಾಪ ವಿರಿಂಚಿ ತೆಳೆದ ಪಾಪ ವಿರಿಂಚಿ ಪವನರ ಮಾತೆ ಎನಿಪ ಮಹಾಲಕುಮಿ ವಿಖ್ಯಾತಳಾಗಿ ಹಳೆಲ್ಲ ಕಾಲದಿ ಶ್ರುತಿ ಪುರಾಣದೊಳ್ಳು. ನೋಡಿ, ದೇವರನ್ನ ಕೊಂಡಾಡಿದ ಮೇಲೆ ಗುಣತಾರತಮ್ಯ ಎರಡನೇ ಕಕ್ಷೆ ಯಾರ್ದು? ಲಕ್ಷ್ಮೀದೇವಿ. ಹಿಂದಿನ ಪದ್ಯದಲ್ಲೂ ಈ ಪದ್ಯದಲ್ಲೂ ಲಕ್ಷ್ಮೀದೇವಿಯನ್ನು ಕೊಂಡಾಡ್ತಾ ಇದ್ದಾರೆ. ಮತ್ತು ಲಕ್ಷ್ಮಿ ಏನಾಗಿದ್ದಾಳೆ? ನಿತ್ಯ ಮುಕ್ತಳು. ಅವಳಿಗೆ ಸಂಸಾರಾವಸ್ಥೆ ಎನ್ನುವುದೇ ಇಲ್ಲ. ಬ್ರಹ್ಮದೇವರಿಂದ ಶುರು ಮಾಡಿ ಸಂಸಾರಾವಸ್ಥೆ ಇದೆ. ಸಾಧನೆಯಾಗಿ ಪ್ರಾರಬ್ಧ ಮುಗಿದ ಮೇಲೆ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಆದರೆ ಲಕ್ಷ್ಮಿಗೆ ಆ ಪರಿಸ್ಥಿತಿನೇ ಇಲ್ಲ. ನಿತ್ಯ ಮುಕ್ತಳು, ನಿರ್ವಿಕಾರಳು. ಸಣ್ಣದಾಗೋದು, ದೊಡ್ಡದಾಗೋದು. ಈಗ ನಮ್ಮ ಶರೀರ ಸಣ್ಣದಾಗಿತ್ತು, ಬೆಳೀತಾ ಬೆಳೀತಾ ದೊಡ್ಡದಾಯ್ತು. ಇನ್ನು ವಯಸ್ಸಾಗ್ತಾ ಆಗ್ತಾ ಎಲ್ಲ ಬಿಳುಪಾಯ್ತು, ಚರ್ಮ ಎಲ್ಲ ಸುಕ್ಕು ಬಂತು. ಈ ರೀತಿಯಾಗಿ ವಿಕಾರ ಹೊಂದುತ್ತದೆ. ಆದರೆ ಲಕ್ಷ್ಮೀದೇವಿಗೆ ವಿಕಾರ ಎನ್ನುವುದೇ ಇಲ್ಲ. ಮತ್ತು ತ್ರಿಗುಣ ವರ್ಜಿತಳು. ಸತ್ವಗುಣ, ರಜೋಗುಣ, ತಮೋಗುಣಕ್ಕೆ ಅಭಿಮಾನಿನಿಯಾಗಿದ್ದಾರೆ. ಆದರೆ ಅದರ ಬಾಧೆ, ಅದರಿಂದ ಆಗತಕ್ಕ ವಿಕಾರ, ತೊಂದರೆ, ದೋಷಗಳು ಅದು ಲಕ್ಷ್ಮೀದೇವಿಗೆ ಇಲ್ಲ. ತ್ರಿಗುಣ ವರ್ಜಿತಳು. ತೊಳೆದ ಪಾಪ ವಿರಿಂಚಿ ಪವನರ ಮಾತೆ ಎನಿಪ.
ಪಾಪಗಳೇ ಇಲ್ಲದಂತ ಬ್ರಹ್ಮ ವಾಯು ಇವರಿಗೆ ತಾಯಿ. ಲಕ್ಷ್ಮೀದೇವಿಯ ಮಕ್ಕಳು ಅಂದ್ರೆ ಯಾರು? ಬ್ರಹ್ಮ ವಾಯು. ಅವರಿಗೆ ಪಾಪ ಅಂಬಾದೇ ಇಲ್ಲ. ಬ್ರಹ್ಮವಾಯುಗಳಿಗೆ ಪಾಪ ಇಲ್ಲ, ಪಾಪದ ಅಂಟೇ ಇಲ್ಲ ಅವರಿಗೆ. ಅವರ ತಾಯಿ ಎಷ್ಟು ಶ್ರೇಷ್ಠ ನೋಡ್ಕೊಳ್ಳಿ. ಶ್ರೀ ತರುಣಿ. ತರುಣಿ ಅಂದ್ರೆ ಯೌವನಾವಸ್ಥೆಯಲ್ಲಿ ಸದಾ ಇರತಕ್ಕವರು ಅಂತ ಅರ್ಥ. ಮಹಾಕಾಂತಿಯುಕ್ತರು ತರುಣಾವಸ್ಥೆಯಲ್ಲಿ ಯೌವನದಲ್ಲೇ ಇರತಕ್ಕವರು ಅಂತ ಅರ್ಥ. ಮಹಾಲಕ್ಷ್ಮಿ, ಲಕ್ಷ್ಮೀದೇವಿ ಪರಮಾತ್ಮನಲ್ಲೇ ಲಕ್ಷ್ಯ. ಅದರಿಂದ ಅವರಿಗೆ ಲಕ್ಷ್ಮಿ. ಯಾಕೆ? ದೇವರೇ ಲಕ್ಷ್ಯ, ದೇವರಲ್ಲೇ ಲಕ್ಷ್ಯ. ದೇವರು ಬಿಟ್ಟು ಬೇರೆ ಯಾರನ್ನು ಅವರು ಲೆಕ್ಕಿಸೋದೋ ಇಲ್ಲ. ಅಂಥ ಲಕ್ಷ್ಮಿ ಎಲ್ಲ ಕಾಲದಲ್ಲೂ ಕೂಡ ಈತನಿಂದ ಅನಂತ ಗುಣದಲ್ಲಿ ಕಡಿಮೆ ಎನಿಪಳು. ಪರಮಾತ್ಮನಿಗಿಂತ ಅನಂತ ಪಟ್ಟು ಗುಣಗಳು ಕಡಿಮೆ ಅಂತ ಹೇಳ್ತಾರೆ ನೋಡಿ. ಪರಮಾತ್ಮನಿಗೂ ಲಕ್ಷ್ಮೀದೇವಿಗೂ ಎಷ್ಟು ವ್ಯತ್ಯಾಸ ಹಾಗೆಂದ್ರೆ ಗುಣಗಳಲ್ಲಿ ಅನಂತ ಪಟ್ಟು ವ್ಯತ್ಯಾಸ. ಯದ್ಯಪಿ ದೇಶ ಕಾಲ ದೇವರಿಗೆ ಸಮನಾಗಿದ್ದಾರೆ. ಯಾವ ಯಾವ ದೇಶದಲ್ಲಿ ಇದ್ದಾನೋ, ಯಾವ ಯಾವ ಕಾಲದಲ್ಲಿ ಇದ್ದಾನೋ ಅಲ್ಲೆಲ್ಲ ಲಕ್ಷ್ಮಿಯೂ ಇದ್ದಾಳೆ. ಆದರೆ ಗುಣದ ದೃಷ್ಟಿಯಿಂದ ನೋಡಿದಾಗ ಲಕ್ಷ್ಮೀದೇವಿಗೂ ಆ ಪರಮಾತ್ಮನಿಗೂ ವ್ಯತ್ಯಾಸ ಇದೆ. ಲಕ್ಷ್ಮೀದೇವಿಗಿಂತ ಅನಂತ ಪಟ್ಟು ಅಧಿಕವಾಗಿ ಗುಣಪೂರ್ಣನಾಗಿ ಪರಮಾತ್ಮ ಇದ್ದಾನೆ. ಅದರಿಂದ ಈತನಿಂದ ಅನಂತ ಗುಣದಲ್ಲಿ ಕಡಿಮೆ ಎನಿಪಳು. ಶ್ರುತಿ ಪುರಾಣದೊಳು ವಿಖ್ಯಾತಳು. ಅಲ್ಲ, ನಿಮಗೇನ್ ಗೊತ್ತು ಅಂತ ಕೇಳಬೇಡಿ. ಶ್ರುತಿ ಪುರಾಣಗಳಲ್ಲಿ, ವೇದಗಳಲ್ಲಿ, ಪುರಾಣಗಳಲ್ಲಿ ಈ ರೀತಿಯಾಗಿ ವ್ಯಾಖ್ಯಾನಗಳು ಇದೆ. ಅದನ್ನ ಇಟ್ಕೊಂಡು ನಾವು ತಿಳ್ಕೋಬೇಕು ಅಂತ ಗುರುಗಳು ತಿಳಿಸ್ತಾ ಇದ್ದಾರೆ. ಕಮಲ ಸಂಭವ ಪವನರೀರ್ವರು ಸಮರು ಸಮವರ್ತಿಗಳು ರುದ್ರಾದ್ಯಮರ ಗಣ ಸೇವಿತರು ಅಪರ ಬ್ರಹ್ಮನಾಮಕರು. ಯಮಳರಿಗೆ ಮಹಲಕುಮಿ ತಾನುತ್ತಮಳು ಕೋಟಿ ಸಜಾತಿ ಗುಣದಿಂದ ಮಿತ ಸುವಿಜಾತ್ಯ ತಮರೆಂಢಮರೆನಿಪರು ಬ್ರಹ್ಮವಾಯುಗಳು. ನೆಕ್ಸ್ಟ್ ಬ್ರಹ್ಮವಾಯುಗಳನ್ನು ಹೇಳ್ತಾ ಇದ್ದಾರೆ. ಕಮಲ ಸಂಭವ ಪವನ ಈರ್ವರು ಕೂಡ ಸಮರು. ಮೂರನೇ ಕಕ್ಷೆ ಬ್ರಹ್ಮವಾಯು ಇಬ್ಬರು ಕೂಡ ಅಂದ್ರೆ ರುಜುಗಣಸ್ಥರು ಅಂತ ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಮರು. ಜ್ಞಾನ, ಬಲ ಇವೇ ಮೊದಲಾದ ಗುಣಗಳಿಂದ ಎಲ್ಲರೂ ಈಕ್ವಲ್ ಆಗಿದ್ದಾರೆ. ಬ್ರಹ್ಮವಾಯುಗಳು ಈಕ್ವಲ್, ಸಮವರ್ತಿಗಳು. ಭಗವಂತನ ಗುಣಗಳನ್ನು ಕೂಡ ಸಮವಾಗಿ ತಿಳಿದಿದ್ದಾರೆ. ಬ್ರಹ್ಮದೇವರು ಜಾಸ್ತಿ ತಿಳ್ಕೊಂಡ್ರು, ವಾಯುದೇವರು ಕಡಿಮೆ ತಿಳ್ಕೊಂಡ್ರು. ಬ್ರಹ್ಮದೇವರು ಎಷ್ಟು ತಿಳಿದಿದ್ದಾರೋ ವಾಯುದೇವರು ಅಷ್ಟೇ. ಅವರ ಜ್ಞಾನ ಸಮವಾಗಿದೆ. ರುದ್ರಾದ್ಯಮರಗಣ ಸಂಸೇವಿತರು. ರುದ್ರ, ಇಂದ್ರ, ಸೂರ್ಯ ಮೊದಲಾದ ದೇವತೆಗಳಿಂದ ಸೇವಿಸಲ್ಪಡತಕ್ಕವರಾಗಿ ಬ್ರಹ್ಮವಾಯುಗಳು ಇದ್ದಾರೆ. ಅಪರಬ್ರಹ್ಮ ನಾಮಕರು. ಪರಬ್ರಹ್ಮ ಅಂದ್ರೆ ಪರಮಾತ್ಮ. ಇವರು ಅಪರಬ್ರಹ್ಮ ಅಂತ ಹೆಸರು. ಯಾಕೆ? ಪರಮಾತ್ಮ ಮೊದಲು ಸೃಷ್ಟಿ ಮಾಡಿದ್ದು ಬ್ರಹ್ಮದೇವರನ್ನು. ಆ ಬ್ರಹ್ಮದೇವರಿಂದ ಎಲ್ಲಾ ಸೃಷ್ಟಿಯನ್ನ ಮಾಡಿದ್ದರಿಂದ ಇವರಿಗೆ ಅಪರಬ್ರಹ್ಮ ಅಂತ ಹೆಸರು. ಸೃಷ್ಟಿ ಮಾಡಿದ್ದರಿಂದ ಇವರು ಪರಮಾತ್ಮನ ದಯದಿಂದ, ಅದಿಟ್ಕೊಳ್ಳೇಬೇಕು. ಪರಮಾತ್ಮನ ದಯದಿಂದ ಸೃಷ್ಟಿ ಮಾಡಿದ್ದರಿಂದ ಇವರಿಗೆ ಅಪರಬ್ರಹ್ಮ ಅಂತ ಹೆಸರು. ಈ ಯಮಳರು ಇವರು ಟ್ವಿನ್ಸ್, ಅವಳಿ ಜವಳಿ ಅಂತ ಹೇಳ್ತಾರೆ ನೋಡಿ, ಆತರ. ಆ ಬ್ರಹ್ಮವಾಯುಗಳಿಗೆ ಲಕುಮಿ ತಾನು, ಈಗ ವ್ಯತ್ಯಾಸ ಎಷ್ಟು ತಾರತಮ್ಯದಲ್ಲಿ? ಲಕ್ಷ್ಮಿಗೂ ಬ್ರಹ್ಮವಾಯುಗಳಿಗೂ ಕೂಡ ವ್ಯತ್ಯಾಸ ಎಷ್ಟು ಬಂತು ಅಂದ್ರೆ ಕೋಟಿ ಸಜಾತಿ ಗುಣದಿ. ಲಕ್ಷ್ಮೀದೇವಿಗೆ ಕೋಟಿ ಪಟ್ಟು ಗುಣಗಳು ಜಾಸ್ತಿ ಇದೆ ಬ್ರಹ್ಮವಾಯುವನ್ನು ಕಂಪೇರ್ ಮಾಡಿದಾಗ. ಅದರಿಂದ ಮಹಾಲಕ್ಷ್ಮಿ ಕೋಟಿ ಸಜಾತಿ ಗುಣದಿ ಉತ್ತಮಳು. ಬ್ರಹ್ಮವಾಯುಕ್ಕಿಂತ ಕೋಟಿ ಸಜಾತಿಯ, ಒಂದೇ ಜಾತಿಗೆ ಸೇರಿದ ಕೋಟಿ ಗುಣಗಳಿಂದ ಉತ್ತಮರು ಆಗಿದ್ದಾರೆ ಅಂತ ಅರ್ಥ. ಈ ವಾಯುದೇವರೇ ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಪದವಿಗೆ ಬರ್ತಾರೆ ಹಾಗೆ ಅಂತ ನಾವು ನೋಡಿದ್ದೀವಿ. ಇನ್ನು ಪತಿಗಳಿಂದ ಸರಸ್ವತಿ ಭಾರತಿಗಳಧಮರು 100 ಗುಣ ಪರಿಮಿತ ವಿಜಾದ್ಯವರ ರೂಪಲ ಜ್ಞಾನಾದಿ ಗುಣದಿಂದ ಅತಿಶಯಲು ವಾಗ್ದೇವಿ ಶ್ರೀ ಭಾರತಿಗೆ ಪದದ ಪ್ರಯುಕ್ತ ವಿಧಿ ಮಾರುದ್ರವೋ
ಚಿಂತಿಪರು ಸದ್ಭಕ್ತಿಯಲಿ ಕೋವಿದರು. ಪತಿಗಳಿಂದ, ಇನ್ನು ಬ್ರಹ್ಮವಾಯುಗಳ ಮಡದಿ ಯಾರು? ಸರಸ್ವತಿಯರು, ಭಾರತೀಯರು. ಹಾಗೆ ಬ್ರಹ್ಮದೇವರ ಮಡದಿ ಸರಸ್ವತಿ, ವಾಯುದೇವರ ಮಡದಿ ಭಾರತೀ ದೇವಿಯರು. ಅವರು ಎಷ್ಟು ಗುಣಗಳು ಹಾಗೆಂದ್ರೆ, ಅವರು ಫಸ್ಟ್ ಕಲಗಿದ್ದಾರೆ. ಬ್ರಹ್ಮವಾಯುಗಳಿಗಿಂತ ಸರಸ್ವತಿ ಭಾರತೀಯರು ಕಡಿಮೆ ಇದ್ದಾರೆ. ವಾಯುದೇವರಿಗಿಂತಲೂ ಸರಸ್ವತಿ ಕಡಿಮೆನೆ, ನೆಕ್ಸ್ಟ್ ಲೆವೆಲ್ ಅಲ್ಲೇ ಇದ್ದಾರೆ. ಎಷ್ಟು ಗುಣಗಳು ಹಾಗೆಂತ ಅದನ್ನು ಹೇಳ್ತಾ ಇದ್ದಾರೆ. ಫಲಜ್ಞಾನಾದಿ ಗುಣಗಳಿಂದ, ಬಲಜ್ಞಾನ, ಬಲ ಜ್ಞಾನ ಮೊದಲಾದ ಗುಣಗಳಿಂದ 100 ಗುಣ ಪರಿಮಿತ, 100 ಗುಣಗಳು ಕಡಿಮೆ ಇದೆ ಅಂತ ಹೇಳ್ತಾರೆ. ವಿಜಾದ್ಯಮರರು, ವಿಜಾತಿ ಗುಣಗಳಲ್ಲಿ ಕಡಿಮೆ ಇರುವವರು. ಇನ್ನು ವಾಗ್ದೇವಿ ಭಾರತಿಗೆ ವಿಧಿಮಾರುತವೋಲ್ ಪದದ ಪ್ರಯುಕ್ತ ಅತಿಶಯಳು. ಇನ್ನು ಸರಸ್ವತಿ ದೇವಿಯರಲ್ಲಿ ಪದವಿ ಪ್ರಯುಕ್ತ ಸ್ವಲ್ಪ ಸೀನಿಯಾರಿಟಿ ಇದೆ. ಅಂದ್ರೆ ಯದ್ಯಪಿ ತಾರತಮ್ಯದಲ್ಲಿ ಸಮ, ಬಲ ಜ್ಞಾನ ಎಲ್ಲ ಸಮ ಇರುತ್ತದೆ. ಆದರೂ ಕೂಡ ಬ್ರಹ್ಮದೇವರು ದೊಡ್ಡವರು, ವಾಯುದೇವರು ದೊಡ್ಡವರು ಹಾಗೆ ಅಂದರೆ ಅವಾಂತರ ತಾರತಮ್ಯ ಅಂತ ಹೇಳ್ತಾರೆ. ಅವಾಂತರ ತಾರತಮ್ಯದ ಪ್ರಕಾರ ಪ್ರಧಾನ ತಾರತಮ್ಯ ಒಂದು ಇದೆ, ಅದರ ಬಿಟ್ಟು ಕ್ಯಾಟಗರಿ ಸಬ್ ಕ್ಯಾಟಗರಿ ಅಂತ ಹೇಳ್ತಾರೆ ನೋಡಿ. ಡಿವಿಷನ್ ಸಬ್ ಡಿವಿಷನ್ ಇದ್ದಂಗೆ, ಡಿವಿಷನ್ ಒಳಗೆ ಮತ್ತೆ ಸಬ್ ಡಿವಿಷನ್ಸ್ ಇರುತ್ತೆ. ಅದೇ ರೀತಿಯಾಗಿ ನೋಡಿದರೆ ಸ್ವಲ್ಪ ಸೀನಿಯಾರಿಟಿ ಜಾಸ್ತಿ ಇದೆ ಬ್ರಹ್ಮದೇವರಿಗೆ. ಅದರಿಂದಲೇ ಅವರು ಈಗ ಬ್ರಹ್ಮ ಪದವಿಯಲ್ಲಿ ಇದ್ದಾರೆ. ವಾಯುದೇವರಿಗೇನು ಬ್ರಹ್ಮ ಪದವಿ ಹೊಂದಿಲ್ಲ. ಯಾಕೆ? ಸ್ವಲ್ಪ ವ್ಯತ್ಯಾಸ ಇದೆ. ಅವಾಂತರ ತಾರತಮ್ಯ ಅಂತ ಕರೀತಾರೆ. ಅದರಲ್ಲಿ ವಾಯುದೇವರಿಗೆ ನೆಕ್ಸ್ಟು ಸ್ವಲ್ಪ ಕಡಿಮೆ ಇದ್ದಾರೆ. ತದನಂತರ ಅವರಿಗಿಂತ ಸ್ವಲ್ಪ ಮೇಲಿನ ಕಕ್ಷೆಯಲ್ಲಿ ಬ್ರಹ್ಮದೇವರು ಇದ್ದಾರೆ. ಹೇಗೋ ಅದೇ ತರ ಭಾರತೀ ದೇವಿ, ಸರಸ್ವತಿ ದೇವಿಯ ವಿಚಾರವೂ ಅಷ್ಟೆ. ಸರಸ್ವತಿ ದೇವಿ ಸ್ವಲ್ಪ ಸೀನಿಯರ್ ಇದ್ದಾರೆ, ಭಾರತೀ ದೇವಿ ಸ್ವಲ್ಪ ಜೂನಿಯರ್ ಆಗಿದ್ದಾರೆ. ಮುಂದಿನ ಬ್ರಹ್ಮ ಪದವಿಗೆ ಬಂದಾಗ ಅವರು ಸರಸ್ವತಿಗೆ ಬರ್ತಾರೆ ಅರ್ಥವೇ ಹೊರತು ಜ್ಞಾನ ಬಲ ಇವುಗಳೆಲ್ಲ ಸಮವಾಗಿರುತ್ತದೆ ಅಂತ ಅರ್ಥ. ಸದ್ಭಕ್ತಿಯಲ್ಲಿ ಕೋವಿದರು ಚಿಂತಿಪುದು, ಈ ರೀತಿಯಾಗಿ ಭಕ್ತಿಯಿಂದ ನಾವು ಚಿಂತನೆ ಮಾಡಬೇಕು ಹಾಗೆಂತ ಹೇಳ್ತಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.